ವಿಸ್ತಾರ ಫುಡ್ ವೀಕ್ಷಕರಿಗೆಲ್ಲ ನಮಸ್ಕಾರ. ಚೈನೀಸ್ ಫುಡ್ ಅಂದ ತಕ್ಷಣ ಫಸ್ಟ್ ನೆನಪಾಗೋದು ಏನ್ ಹೇಳಿ? ಗೋಬಿ ಮಂಚೂರಿಯನ್, ಅದ್ರ ಜೊತೆಗೆ ಫ್ರೈಡ್ ರೈಸ್, ನೂಡಲ್ಸ್ ಎಟ್ಸೆಟ್ರಾ. ಹೆಸರು ಕೇಳ್ತಿದ್ದಾಗೆ ಬಾಯಲ್ಲಿ ನೀರ್ ಬರ್ತಿದೆ ಅಲ್ವಾ? ಚೈನೀಸ್ ಫುಡ್ ಗಳ ಹವಾನೆ ಹಂಗೆ ಕಣ್ರಿ. ನೆನಪಾದ್ರೆ ಸಾಕು ತಿನ್ಬೇಕು ಅನ್ಸುತ್ತೆ. ನನಗೂ ಸಡನ್ ಆಗಿ ನೆನಪಾಯ್ತು. ಸೊ ಒಳ್ಳೆ ಚೈನೀಸ್ ಫುಡ್ ಎಲ್ ಸಿಗುತ್ತೆ ಅಂತ ಸರ್ಚ್ ಮಾಡಿದಾಗ ನನಗ್ ಸಿಕ್ಕಿದ್ದು ಬಿಂದು ಚೈನೀಸ್ ಸೆಂಟರ್. ಇದನ್ನ ರವಿ ಗೋಬಿ ಅಂತಾನು ಕರೀತಾರೆ. ಸೊ ಇಲ್ಲಿ ಯಾವ್ಯಾವ ಚೈನೀಸ್ ಫುಡ್ ಸಿಗುತ್ತೆ, ಟೇಸ್ಟ್ ಹೆಂಗಿರುತ್ತೆ ಎಲ್ಲಾನು ರಿವ್ಯೂ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಸುಮಾರು 23 ವರ್ಷಗಳಿಂದ ಇದೇ ಜಾಗದಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ರವಿ ಅವರು. ಬಿಂದು ಚೈನೀಸ್ ಸೆಂಟರ್ ಅನ್ನೋ ಹೆಸರಿಗಿಂತ ರವಿ ಗೋಬಿ ಅನ್ನೋ ಹೆಸರು ಸಿಕ್ಕಾಪಟ್ಟೆ ಫೇಮಸ್. ಇದನ್ನ ಜನಾನೇ ಪ್ರೀತಿಯಿಂದ ಇಟ್ಟಿರೋದು. ಬನಶಂಕರಿನಲ್ಲಿ ಇವರದು 2 ಬ್ರಾಂಚ್ ಇದೆ. ಬಿಸ್ನೆಸ್ ಎಕ್ಸ್ಪಾಂಡ್ ಮಾಡ್ತಾ ಈಗ ಇನ್ನೊಂದು ಹೊಸ ಬ್ರಾಂಚ್ ಅನ್ನ SLV ಹೋಟೆಲ್ ಪಕ್ಕ ಓಪನ್ ಮಾಡಿದ್ದಾರೆ. ಇಲ್ಲಿ ಏನೇನ್ ಸಿಗುತ್ತೆ ಅಂತ ಬ್ರೀಫ್ ಆಗಿ ಹೇಳ್ಬೇಕು ಅಂದ್ರೆ ಡ್ರೈ ಐಟಮ್ಸ್, ಮಂಚೂರಿಯನ್ಸ್, ನೂಡಲ್ಸ್ ಹಾಗೂ ಫ್ರೈಡ್ ರೈಸ್ ಸಿಗುತ್ತೆ. ಇವುಗಳನ್ನ ನೀವು ಬೇಕಾದ ರೀತಿ ಕಸ್ಟಮೈಸ್ ಮಾಡ್ಕೋಬಹುದು. ಕೆಲವು ಕಡೆ ಬರೀ ಮಂಚೂರಿಯನ್ ಮಾತ್ರ ಸಿಗುತ್ತೆ, ಬಟ್ ಇಲ್ಲಿ ಹಾಗಲ್ಲ. ಡಿಫ್ರೆಂಟ್ ಟೈಪ್ಸ್ ಆಫ್ ಮಂಚೂರಿಯನ್ ಜೊತೆಗೆ ಅದನ್ನ ಮಿಕ್ಸ್ ಮಾಡಿ ಬೇಕಾದ್ರೂ ಕೊಡ್ತಾರೆ. ಮೌತ್ ವಾಟರಿಂಗ್ ಚೈನೀಸ್ ಕ್ಯೂಸಿನ್ ಗಳನ್ನ ನಿಮ್ಮ ಕಣ್ಮುಂದೆನೆ ರೆಡಿ ಮಾಡ್ತಾರೆ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ಮಸಾಲೆನ ಬೇಸ್ ಆಗಿಟ್ಕೊಂಡು ಹಲವು ರೀತಿಯ ಮಂಚೂರಿಯನ್ ಗಳನ್ನ ಕ್ಯೂರೇಟ್ ಮಾಡ್ತಾರೆ ರವಿ ಅವರು. ಮೊದಲನೇದಾಗಿ ನಾನ್ ತಿಂತಾ ಇರೋದು ಮಂಚೂರಿಯನ್ ಗಳ ಕಿಂಗ್ ಗೋಬಿ ಮಂಚೂರಿಯನ್. ನಾನಂತೂ ಯಾವುದೇ ಚೈನೀಸ್ ಸೆಂಟರ್ ಹೋದ್ರು ಫಸ್ಟ್ ತಗೊಳ್ಳೋದೇ ಗೋಬಿ ಮಂಚೂರಿಯನ್. ಸೊ ಇಲ್ಲೂ ಕೂಡ ಗೋಬಿ ಮಂಚೂರಿಯನ್ ತಗೊಂಡಿದೀನಿ. ಯೂಶ್ವಲಿ ಮಂಚೂರಿಯನ್ ನ ಸಾಸ್ ಜೊತೆ ಸರ್ವ್ ಮಾಡ್ತಾರೆ, ಬಟ್ ಇಲ್ಲಿ ಪುದೀನ ಚಟ್ನಿ ಜೊತೆ ಕೊಟ್ಟಿದ್ದಾರೆ, ಜೊತೆಗೆ ಹಸಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ದಾರೆ. ಸೊ ಫಸ್ಟ್ ಟೈಮು ಮಂಚೂರಿಯನ್ ನ ಮಿಂಟ್ ಚಟ್ನಿ ಜೊತೆ ಟೇಸ್ಟ್ ಮಾಡ್ತಾ ಇರೋದು. ಸಖತ್ತಾಗಿದೆ, ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಗೋಬಿ ಮಂಚೂರಿಯನ್ಗೆ ಪುದೀನ ಚಟ್ನಿ ಕಾಂಬಿನೇಷನ್ ಅದ್ಭುತವಾಗಿದೆ. ಇಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಗೋಬಿನೂ ಅಷ್ಟೇ ಒಳಗಡೆ ಸಖತ್ ಸಾಫ್ಟ್ ಇದೆ, ಹೊರಗಡೆ ಕ್ರಿಸ್ಪಿ ಆಗಿದೆ, ಜೊತೆಗೆ ಈರುಳ್ಳಿ ಕ್ರಂಚಿನೆಸ್ ಎಲ್ಲಾನು ಓವರ್ ಆಲ್ ಸಖತ್ ಟೇಸ್ಟಿ ಆಗಿದೆ. ಡೆಫಿನೆಟ್ ಆಗಿ ಟ್ರೈ ಮಾಡಿ. ಮೇಡಮ್, ಇದು ಆಕ್ಚುಲಿ ನಮ್ದು ಬಿಂದು ಚೈನೀಸ್ ಸೆಂಟರ್ ನಮ್ಮ ಅಣ್ಣನ ಮಗಳ ಹೆಸರು ಇಟ್ಕೊಂಡು ನಾವು ಸ್ಟಾರ್ಟಿಂಗು. ಇವಾಗ ಅದು ಜನರು ಇಟ್ಟರೆ ಹೆಸರು ರವಿ ಗೋಬಿ ಅಂತ ರವಿ ಗೋಬಿ ಆಗಿದೆ. ನಮ್ದು ರವಿ ಗೋಬಿ ಬಿಂದು ಚೈನೀಸ್ ಅಂತ ಒರಿಜಿನಲ್ ಹೆಸರು ಆಯ್ತಾ. ಇಲ್ಲಿ ಸ್ಪೆಷಲ್ ಏನಂದ್ರೆ ಅದು ನಮ್ದು ಡ್ರೈಗಳು ಮತ್ತೆ ರೈಸ್ ನೂಡಲ್ಸು ಬೇರೆ ಕಡೆ. ಈಗ ಫ್ರೈಡ್ ರೈಸ್ ನೂಡಲ್ಸ್ ಎಲ್ಲ ಇರುತ್ತಲ್ಲ, ಫ್ರೈಡ್ ರೈಸ್ ನೂಡಲ್ಸ್ ಬೇರೆ ತರಾನೇ ಇರುತ್ತೆ. ನಮ್ಮಲ್ಲಿ ಬೇರೆ ಡಿಫ್ರೆಂಟ್ ಇರುತ್ತೆ. ನಮ್ದು ಅದೇ ನಮ್ದೇ ಸ್ಪೆಷಲ್ ಬೇರೆ ಇರುತ್ತೆ. ರೆಗ್ಯುಲರ್ ವೆಜಿಟೇಬಲ್ ಫ್ರೈಡ್ ರೈಸ್, ವೆಜಿಟೇಬಲ್ ನೂಡಲ್ಸ್ ಬೇರೆ ಕಡೆ ಎಲ್ಲಿ ಸಿಗತ್ತಾ. ಸೊ ಅದಕ್ಕೆ ಅಪೋಸಿಟ್ ಆಗಿ ನಮ್ದು ಬೇರೆ ತರಾನೇ ಇರುತ್ತೆ. ಕ್ರಿಸ್ಪಿ ಆಗಿರುತ್ತೆ. ಅಂದ್ರೆ ಒಂಥರ ಡ್ರೈಗಳು ಹಾಕ್ತಿದೀವಿ ಅದ್ರೊಳಗಡೆಗೆ. ಈಗ ಬೇಬಿಕಾರ್ನ್ ಡ್ರೈ, ಗೋಬಿ ಡ್ರೈ, ಮಶ್ರೂಮ್ ಡ್ರೈ, ಪನ್ನೀರ್ ಡ್ರೈ, ನೀವ್ ಯಾವ್ದು ಹೇಳ್ತೀರಾ ಆ ಮಂಚೂರಿಯನ್ನ ಮಿಕ್ಸ್ ಮಾಡ್ಕೊಡ್ತೀವಿ ಅದ್ರೊಳಗೆ. ಅದು ಗೀ ಎಲ್ಲ ಹಾಕಿ ಮಾಡ್ತೀವಲ್ಲ, ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಅದು ನಮ್ಮದು ಸ್ಪೆಷಲ್ ಮೇಡಮ್. ಫಾಸ್ಟ್ ಮೂವಿಂಗ್ ಐಟಮ್ ಯಾವ್ದು ಸರ್ ಇಲ್ಲಿ? ರೈಸ್ ಮತ್ತೆ ನೂಡಲ್ಸ್, ಗೋಬಿ ರೈಸ್ ಮತ್ತೆ ಗೋಬಿ ನೂಡಲ್ಸ್ ಆತರ ಮಿಕ್ಸ್ ನೂಡಲ್ಸ್, ಮಿಕ್ಸ್ ರೈಸ್ ಜಾಸ್ತಿ ಹೋಗುತ್ತೆ ಮೇಡಮ್. ಆಮೇಲೆ ಡ್ರೈಗಳು ಬೇಬಿಕಾರ್ನ್ ಡ್ರೈ, ಆಲೂ ಡ್ರೈ ಮತ್ತೆ ಗೋಬಿ ಡ್ರೈ ಅದೆಲ್ಲ ಸ್ವಲ್ಪ ಜಾಸ್ತಿ ಹೋಗುತ್ತೆ. ಅಂದ್ರೆ ನಾವು ಅದಕ್ಕೆಲ್ಲ ಓವರ್ ಆಗಿ ಮಸಾಲೆ ಏನ್ ಹಾಕಿರಲ್ಲ, ಪ್ಲೈನ್ ಆಗಿರುತ್ತೆ. ಸೊ ಕ್ರಿಸ್ಪಿ ಚೆನ್ನಾಗಿರುತ್ತೆ. ಅದು ಜಾಸ್ತಿ ಮೂವ್ ಆಗುತ್ತೆ ಮೇಡಮ್. ಬಿಂದು ಚೈನೀಸ್ ಸೆಂಟರ್ ಬಂದ್ರೆ ಒಂದ್ ಡಿಶ್ ತಿನ್ಲೇಬೇಕು ಅಂದ್ರೆ ಯಾವ್ದು? ಅದೇ ಫಸ್ಟ್ ಸ್ಟಾರ್ಟಿಂಗ್ ಬಂದ ತಕ್ಷಣ ಸ್ವಲ್ಪ ಡ್ರೈ, ಮಿಕ್ಸಡ್ ಡ್ರೈ ಅಂತ ತಗೊಂಡ್ರೆ ನೀವು ಅದ್ರಲ್ಲಿ ಎಲ್ಲಾ ತರ ಬರುತ್ತೆ. ಗೋಬಿ ಬರುತ್ತೆ, ಬೇಬಿಕಾರ್ನ್ ಬರುತ್ತೆ, ಆಲೂ ಡ್ರೈ ಬರುತ್ತೆ, ಮಶ್ರೂಮ್ ಡ್ರೈ ಬರುತ್ತೆ. ಮಶ್ರೂಮ್ ತಿನ್ನೋದಿದ್ರೆ ಇಲ್ಲ ಅಂದ್ರೆ ಇದು 3 ಕೊಡ್ತೀವಿ, ಗೋಬಿ, ಬೇಬಿಕಾರ್ನ್, ಆಲೂ ಆತರ. ಬಂದಿದ ತಕ್ಷಣ ಸ್ಟಾರ್ಟ್ ಅದು. ಅದಾದ್ಮೇಲೆ ಸ್ವಲ್ಪ ಯಾವ್ದಾರ ಮಂಚೂರಿಯನ್, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ಮಂಚೂರಿಯನ್ ಎಲ್ಲಾದ್ರು ಆಫ್ ಕೊಡ್ತೀವಿ ನಾವು. ಫುಲ್ ಕೇಳಿದ್ರು ಕೊಡ್ತೀವಿ, ಹಾಫ್ ಕೇಳಿದ್ರು ಕೊಡ್ತೀವಿ. ಸೊ ಅದಾದ್ಮೇಲೆ ಸ್ವಲ್ಪ ರೈಸ್ ಅಥವಾ ನೂಡಲ್ಸ್ ಟೇಸ್ಟ್ ಮಾಡ್ಬೋದು. ಬಟ್ ಸೊ ಟೋಟಲ್ ಎಲ್ಲಾ ಐಟಮ್ ನಮ್ಮ ಹತ್ರ ಒಟ್ಟಿಗೆ ಟೇಸ್ಟ್ ಮಾಡ್ಬೋದು ನೀವು. ಅದ್ರ ಮೈನ್ ಬಂದು ಗೋಬಿ, ಬೇಬಿಕಾರ್ನ್, ಆಲೂ, ಮಶ್ರೂಮು ಮತ್ತೆ ರೈಸ್, ನೂಡಲ್ಸ್. ಅದರಲ್ಲಿ ವೆರೈಟಿಯಾಗಿ ಅದರಲ್ಲಿ ಮಿಕ್ಸರ್ ಟೈಪ್ ನೀವು ಯಾವ್ದು ಹೇಳ್ತೀವಿ ಅದನ್ನ ಮಿಕ್ಸರ್ ಟೈಪ್ ಕೊಡ್ತೀವಿ.
ಅದು ಅದು ವೆರೈಟಿ ಅಂತಂದ್ರೆ ಅದೇನೆ. ನೀವೇನ್ ಅದ್ರಲ್ಲಿ ಮಿಕ್ಸ್ ತಗೊಂತೀರೋ ಅದು. ಆಮೇಲೆ ರೇಟ್ ಅಲ್ಲಿ ಬಂದು ನಮ್ದು ಎಲ್ಲ ಯಾವ್ದು ತಗೊಂಡ್ರು 60 ರೂಪಾಯಿ, 60 rupees ಒಂದು ಪ್ಲೇಟ್. ಆಕ್ಚುಲಿ ಇದು ನಾವು ರೇಟ್ ಇಟ್ಟಿರೋದು 2000 ಈಗ ಈ ಲಾಕ್ಡೌನ್ ಗಿಂತ ಮುಂಚೆ 2020ಗಿಂತ 19 ರೇಟ್ ಇದು 60 ರೂಪಾಯಿ ಏನಿದೆ 1999 ರೇಟು. ಇಲ್ಲಿವರೆಗೂ ಚೇಂಜ್ ಮಾಡಿಲ್ಲ. ಯಾಕೆ ಅಂತಂದ್ರೆ ಅವಾಗ ಕೋವಿಡ್ ಬಂತು, ಅವಾಗ ಚೇಂಜ್ ಮಾಡಲಿಲ್ಲ. ಸೊ ಇವಾಗ ಏನ್ ಮಾಡಿದೀನಿ, ಈಗೆಲ್ಲ ಸ್ಟೂಡೆಂಟ್ಸ್ ಜಾಸ್ತಿ ಬರ್ತಾರೆ, ಸ್ಟೂಡೆಂಟ್ಸ್ಗೆಲ್ಲ ಸುಮ್ಮನೆ ಭಾರ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವೇನ್ ಮಾಡಿದೀನಿ, ರೇಟ್ ಎಲ್ಲ ಡಬಲ್ ಆದ್ರೂ ಕೂಡ ನಮ್ದು ಮೆಟೀರಿಯಲ್ ರೇಟ್ ಅಂತೂ ಜಾಸ್ತಿ ಮಾಡಿಲ್ಲ, ಅಷ್ಟೇ ಇಟ್ಟಿದ್ದೀನಿ. ಕಸ್ಟಮರ್ಗೆ ಒಂದು ಇದಾಗ್ಲಿ ಕಮ್ಮಿ ರೇಟಲ್ಲಿ ಕೊಡೋಣ, ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಜಾಸ್ತಿ ಕೊಟ್ಟು, ಸೊ ಒಳ್ಳೆ ರೇಟಲ್ಲಿ ಕೊಟ್ಟು ಬರೀ ಒಂದು ಹೆಸರಿಗೋಸ್ಕರ ಮಾಡ್ತೀನಿ ಅಷ್ಟೇ, ಮಾರ್ಜಿನ್ಗೋಸ್ಕರ ಮಾಡ್ತಾ ಇಲ್ಲ. ಇದು ರವಿ ಗೋಬಿ ಅಂದ್ರೆ ಜನರು ಒಂದು ಹುಡ್ಕೊಂಡು ಬರ್ಬೇಕು ಅಂತ ಖುಷಿ ಪಡ್ಬೇಕು. ರವಿ ಗೋಬಿಲಿ ಪರವಾಗಿಲ್ಲಪ್ಪ, ಸಂಪೂರ್ಣವಾಗಿ ತಿಂದ್ವಿ ಕಮ್ಮಿ ದುಡ್ಡಲ್ಲಿ ಏನತ್ರ ಅವ್ರು ಖುಷಿ ಪಡ್ಬೇಕು. ಆ ರೇಟ್, ಅದಕ್ಕೋಸ್ಕರ ಆ ರೇಟ್ ಇಟ್ಟಿದೀವಿ ಮೇಡಮ್. 60 ರೂಪಾಯಿ ಮಾತ್ರ ಇಟ್ಟಿದೀವಿ. ನಂಗೆ ತುಂಬಾ ಗೋಬಿ ಮಂಚೂರಿ ತುಂಬಾ ಇಷ್ಟ. ಸಾಮಾನ್ಯವಾಗಿ ಮಂಚೂರಿಯನ್ ಡ್ರೈ ಸಿಗೋದು ತುಂಬಾ ಕಡಿಮೆ, ಅದರಲ್ಲೂ ಮಿಕ್ಸ್ ಮಂಚೂರಿಯನ್ ಡ್ರೈ ಸಿಗೋದಿಲ್ಲ. ಬಟ್ ಬಿಂದು ಚೈನೀಸ್ ಸೆಂಟರ್ ನಲ್ಲಿ ನಿಮ್ಗೆ ಕಾಂಬೋ ಸಿಗುತ್ತೆ. ಮಂಚೂರಿಯನ್ ಡ್ರೈಗಳನ್ನ ಕೂಡ ಟೇಸ್ಟ್ ಮಾಡಬಹುದು. ಅಂದ್ರೆ ಗೋಬಿ ಡ್ರೈ, ಆಲೂ ಡ್ರೈ, ಪನೀರ್ ಡ್ರೈ, ಬೇಬಿ ಕಾರ್ನ್ ಡ್ರೈ, ಮಶ್ರೂಮ್ ಡ್ರೈ, ಈ ರೀತಿ ವೆರೈಟಿಗಳು ಸಿಗುತ್ತೆ. ಇವುಗಳನ್ನ ಕೂಡ ಕಾಂಬೋ ಮಾಡಿ ಇವಾಗ ಆರ್ಡರ್ ಮಾಡಿದೀನಿ, ಬನ್ನಿ ಟೇಸ್ಟ್ ಮಾಡೋಣ. ಸೊ ಇವಾಗ ಡ್ರೈ ಐಟಮ್ಸ್ ಕಾಂಬೋ ತಗೊಂಡಿದ್ದೀನಿ. ಗೋಬಿ, ಆಲೂ, ಬೇಬಿ ಕಾರ್ನ್, ಪನ್ನೀರ್, ಮಶ್ರೂಮ್ ಎಲ್ಲಾನು ಮಿಕ್ಸ್ ಕೊಡ್ತಾರೆ. ಆಯ್ತಾ, ನಿಮ್ಗೆ ಯಾವ ಐಟಮ್ಸ್ ಬೇಕೋ ಅದನ್ನ ಮಾತ್ರ ಕಸ್ಟಮೈಸ್ ಮಾಡ್ಬೋದು. ಲೈಕ್ ಗೋಬಿ ಮತ್ತೆ ಬೇಬಿ ಕಾರ್ನ್ ಬೇಕಾದ್ರೆ ಅದೆರಡು ಮಾತ್ರ ತಗೋಬಹುದು. ಬಟ್ ನಾನ್ ಟೇಸ್ಟ್ ನೋಡೋಕ್ಕೋಸ್ಕರ ಎಲ್ಲಾನು ಮಿಕ್ಸ್ ತಗೊಂಡಿದ್ದೀನಿ. ಸೊ ಸಖತ್ ಕ್ರಿಸ್ಪಿ ಆಗಿದೆ. ಇದಕ್ಕೂ ಮಿಂಟ್ ಚಟ್ನಿ ಹಾಕೊಟ್ಟಿದ್ದಾರೆ. ಮಿಂಟ್ ಚಟ್ನಿ, ಡ್ರೈ, ಹಾಗೇನೆ ಈರುಳ್ಳಿ ಇದೆ. ಎಲ್ಲಾ ರೀತಿ ಡ್ರೈಗಳು ಸಖತ್ ಟೇಸ್ಟಿ ಆಗಿದೆ. ಮಂಚೂರಿಯನ್ಗೆ ಅದರ ಸಾಸ್ಗಳು ಹಾಕಿರ್ತಾರೆ, ಬಟ್ ಡ್ರೈ ಐಟಮ್ಸ್ಗೆಲ್ಲ ಒಂದು ಡಿಫ್ರೆಂಟ್ ಫ್ಲೇವರ್ಡ್ ಮಸಾಲಾ ಸ್ಪೈಸಸ್ ಎಲ್ಲ ಹಾಕಿದ್ದಾರೆ. ಸಖತ್ ಕ್ರಿಸ್ಪಿ ಆಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಎಲ್ಲ ಐಟಮ್ಸ್ಗೂ ಈ ಮಿಂಟ್ ಚಟ್ನಿ ಮಾತ್ರ ತುಂಬಾನೇ ಚೆನ್ನಾಗಿ ಹೊಂದಾಣಿಕೆ ಆಗ್ತಿದೆ. ಡ್ರೈಗೂ ಹಾಕ್ಬಿಟ್ಟಿದ್ದಾರೆ. ಸೊ ಓವರ್ ಆಲ್ ಇಟ್ಸ್ ಅ ವೆರಿ ನೈಸ್ ಕಾಂಬಿನೇಷನ್. ನನಗಂತೂ ತುಂಬಾ ಇಷ್ಟ ಆಯ್ತು. ಇಲ್ಲಿ ಸಿಗೋ ಪ್ರತಿಯೊಂದು ಚೈನೀಸ್ ಐಟಮ್ಗೂ ಕೂಡ ಇಂಡಿಯನ್ ಟಚ್ ಕೊಟ್ಟಿದ್ದಾರೆ ರವಿ ಅವರು. ಮಂಚೂರಿಯನ್ ಹಾಗೂ ಡ್ರೈ ಐಟಮ್ಗಳಿಗೆ ಪುದೀನಾ ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ, ನೂಡಲ್ಸ್ ಹಾಗೂ ರೈಸ್ಗೆ ತುಪ್ಪ ಹಾಕ್ಬಿಟ್ಟು ಟ್ರೆಡಿಷನಲ್ ಇಂಡಿಯನ್ ಕ್ಯೂಸಿನ್ ಗಳನ್ನ ಹೇಗೆ ಕ್ಯೂರೇಟ್ ಮಾಡ್ತಾರೋ ಅದೇ ರೀತಿ ಮಾಡಿದ್ದಾರೆ. ಈ ಕಾಂಬಿನೇಷನ್ ಹಾಗೇನೆ ಈ ಇವರ ಹೊಸ ಯೂನಿಕ್ ಕಾನ್ಸೆಪ್ಟ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಮಂಚೂರಿಯನ್ ಕಾಂಬೋ ತಗೊಂಡಿದೀನಿ. ಯೂಶ್ವಲಿ ಎಲ್ಲೂ ಕೂಡ ನಿಮ್ಗೆ ಮಂಚೂರಿಯನ್ ಅಲ್ಲಿ ಕಾಂಬೋ ಸಿಗೋದಿಲ್ಲ, ಸಪ್ರೇಟ್ ತಗೋಬೇಕಾಗುತ್ತೆ. ಬಟ್ ಬಿಂದು ಚೈನೀಸ್ ಸೆಂಟರ್ ಅಲ್ಲಿ ಮಂಚೂರಿಯನ್ ಅಲ್ಲಿ ಕೂಡ ಕಾಂಬೋ ಸಿಗುತ್ತೆ. ಯಾವ ರೀತಿ ಬೇಕಾದ್ರೂ ತಗೋಬಹುದು. ಆಲೂ, ಬೇಬಿ ಕಾರ್ನ್, ಗೋಬಿ, ಮಶ್ರೂಮ್ ಅಥವಾ ಪನೀರ್. ಸೊ ನಾನಿಲ್ಲಿ ಆಲೂ ಮತ್ತೆ ಬೇಬಿ ಕಾರ್ನ್ ಕಾಂಬೋ ತಗೊಂಡಿದ್ದೀನಿ. ಮೇ ಬಿ ಇವರು ಪುದೀನಾ ಚಟ್ನಿ ಮತ್ತೆ ಈರುಳ್ಳಿನ ಎಲ್ಲ ಡಿಶಸ್ಗೂ ಹಾಕ್ತಾರೆ ಅನ್ಸುತ್ತೆ. ಸೊ ನೋಡೋಣ ಹೇಗಿದೆ ಅಂತ. ಅಮೇಜಿಂಗ್ ಆಗಿದೆ. ಬೇಬಿ ಕಾರ್ನ್, ಆಲೂ ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆ ಸಾಫ್ಟ್ ಆಗಿದೆ. ಈರುಳ್ಳಿ ಕ್ರಂಚಿನೆಸ್, ಮಿಂಟ್ ಚಟ್ನಿ ಸ್ಪೈಸಿನೆಸ್ ಹಂಗೆ ಹೊಡಿತಾ ಇದೆ. ಓವರಾಲ್ ಸಖತ್ ಆಗಿದೆ. ನೀವು ಬಂದು ಟ್ರೈ ಮಾಡಿ. ನೆಕ್ಸ್ಟ್ ನಾನು ತುಪ್ಪ ಹಾಕಿರುವಂತಹ ನೂಡಲ್ಸ್ ತಿಂತೀನಿ. ಅದಕ್ಕೂ ಮುಂಚೆ ಕಸ್ಟಮರ್ಸ್ ಏನ್ ಹೇಳ್ತಾರೆ ಕೇಳ್ಕೊಬಹುದು. ನಾವಿಲ್ಲಿ ಸುಮಾರು 2 ವೀಕ್ಸಿಗೆ ಒಂದ್ಸಲ ಬರ್ತಾ ಇರ್ತೀವಿ. 2 ವರ್ಷ ಆಯ್ತು ಬರಕ್ ಹಿಡಿದು. ತುಂಬಾ ಚೆನ್ನಾಗಿರುತ್ತೆ. ಪಾಲಕ್ ಗೋಬಿ ತರ ಮಾಡ್ತಾರೆ, ಅದಿಷ್ಟ. ತುಪ್ಪದಲ್ಲಿ ಮಾಡಿರುವಂತಹ ಗೋಬಿ ನೂಡಲ್ಸ್, ಇದಕ್ಕೆ ಬೀನ್ಸ್ ಹಾಕಿದ್ದಾರೆ, ಕ್ಯಾಪ್ಸಿಕಮ್, ಆಮೇಲೆ ಆನಿಯನ್ ಇದೆ, ಗೋಬಿ ಅಂತೂ ಇದ್ದೇ ಇದೆ. ಸೊ ನೋಡೋಣ ಟೇಸ್ಟ್ ಹೆಂಗಿದೆ ಅಂತ. ಇದು ಒಂದಕ್ಕೆ ಪುದೀನ ಚಟ್ನಿ ಹಾಕಿಲ್ಲ ಅಷ್ಟೇ. ಬಿಸಿಯಾಗಿ ಸಖತ್ತಾಗಿದೆ ಗೋಬಿ ನೂಡಲ್ಸ್. ತುಪ್ಪದ ಫ್ಲೇವರ್ ಹಂಗೆ ಬರ್ತಾ ಇದೆ. ಜೊತೆಗೆ ವೆಜಿಟೇಬಲ್ಸ್ ಕ್ರಂಚಿ ಆಗಿದೆ. ಸೊ ಗೋಬಿ, ಕ್ರಂಚಿ ವೆಜಿಟೇಬಲ್ಸ್,
ನೂಡಲ್ಸ್ ಸಖತ್ ಸಾಫ್ಟ್ ಆಗಿದೆ, ಜೊತೆಗೆ ತುಪ್ಪ ಎಲ್ಲಾನು ಸೇರಿ ಮಸ್ತ್ ಆಗಿದೆ ಕಾಂಬಿನೇಷನ್. ನೀವಂತೂ ಟ್ರೈ ಮಾಡ್ಲೇಬೇಕು. ಬಿಂದೂಸ್ ಚೈನೀಸ್ ಸೆಂಟರ್ ಬಂದ್ರೆ ಡೆಫಿನೆಟ್ ಆಗಿ ಗೋಬಿ ನೂಡಲ್ಸ್ ನ ಮಿಸ್ ಮಾಡದೆ ಟ್ರೈ ಮಾಡಿ. ಯೂಶುವಲಿ ನಾನ್ PGಲಿ ನೂಡಲ್ಸ್ ಮಾಡ್ಕೋತಿರ್ತೀನಿ, ಕೊರಿಯನ್ ನೂಡಲ್ಸ್. ಅದು ಸಖತ್ ಖಾರ ಇರುತ್ತೆ. ಸೊ ಅದನ್ನ ಬ್ಯಾಲೆನ್ಸ್ ಮಾಡಕ್ಕೆ ಅಂತ ಒಂದ್ಸಲ ತುಪ್ಪ ಹಾಕ್ಬಿಟ್ಟು ಟ್ರೈ ಮಾಡಿದ್ದೆ, ಸಖತ್ ಟೇಸ್ಟಿ ಆಗಿತ್ತು. ಆಮೇಲಿಂದ ಅದನ್ನ ರೆಗ್ಯುಲರ್ ಆಗಿ ಅದೇ ಕಾಂಬಿನೇಷನ್ ಟ್ರೈ ಮಾಡ್ತೀನಿ. ಬಟ್ ಆತರ ಸ್ಟ್ರೀಟ್ ಫುಡ್ ಗಳಲ್ಲೂ ತುಪ್ಪ ಯೂಸ್ ಮಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನೀವ್ ಯಾವತ್ತಾರು ಈ ರೀತಿ ತುಪ್ಪ ಹಾಕ್ಬಿಟ್ಟು ನೂಡಲ್ಸ್ ಗೋಬಿ ಈ ತರ ಮಾಡಿದೀರಾ ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ಇದನ್ನ ಖಾಲಿ ಮಾಡ್ತೀನಿ, ಆಮೇಲೆ ಸಿಗ್ತೀನಿ. ಈ ಪ್ಲೇಸ್ ಸರೌಂಡಿಂಗ್ ಅಲ್ಲಿ ಇಷ್ಟು ಚೀಪ್ ಆಗಿ ಒಳ್ಳೆ ಉಚಿತ ಸ್ನಾಕ್ಸ್ ಮತ್ತೆ ಫಾಸ್ಟ್ ಫುಡ್ಸ್ ಎಲ್ಲೂ ಕೊಡ್ತಾ ಇಲ್ಲ. ಸೊ ಅದೊಂದು ಕಾರಣ ಇಲ್ಲಿ ಬರೋದಕ್ಕೆ. ಇನ್ನೊಂದು ಕಡೆ ಲೈಕ್ ಇದು ಒಂದು ಮೇನ್ ಸ್ಪಾಟ್ ಆಗಿದೆ. ಲೈಕ್ ಕಾಲೇಜ್ ಹುಡುಗರು ಮತ್ತೆ ಮಕ್ಕಳು ಈವ್ನಿಂಗ್ ಟೈಮಲ್ಲಿ ಗೋಬಿ ಅನ್ನೋದು ಲೈಕ್ ಒನ್ ಆಫ್ ದ ಫಾಸ್ಟ್ ಫುಡ್ಸ್ ಅಂತೀವಿ, ಲೈಕ್ ಗುಡ್ ಫಾಸ್ಟ್ ಫುಡ್, ಟೇಸ್ಟ್ ಗುಡ್. ಇಲ್ಲಿ ಅದು ಕೊಡ್ತಾ ಇದ್ದಾರೆ. ಸೊ ಫಾರ್ ದಟ್ ರೀಸನ್ ಪೀಪಲ್ ಪ್ರಿಫರ್ ದಿಸ್ ಶಾಪ್ ಮಸ್ಟ್ ಅಂತ. ಸೊ ದಟ್ ಈಸ್ ಒನ್ ಆಫ್ ದ ರೀಸನ್ ಬರ್ತಾರೆ. ಬ್ರೇಕ್ ಟೈಮ್ ಬರ್ತಾರೆ. ಯಾರು ಕ್ಲಾಸ್ ಎಲ್ಲ ಮಿಸ್ ಮಾಡ್ಕೊಂಡೆಲ್ಲ ಬರಲ್ಲ, ಬ್ರೇಕ್ ಟೈಮ್ ಬರ್ತಾರೆ. ಗೋಬಿ ಚೆನ್ನಾಗಿರುತ್ತೆ, ಗೋಬಿ ನೂಡಲ್ ಚೆನ್ನಾಗಿರುತ್ತೆ, ಅದನ್ನ ಟ್ರೈ ಮಾಡಿ ಸರ್. ಈ ಶಾಪ್ ನ ರೆಕಮೆಂಡ್ ಮಾಡ್ತೀವಿ. ಇಲ್ಲಿ ಪ್ರೈಸ್ ಕಡಿಮೆ ಇದೆ. ಒಳ್ಳೆ ಫಸ್ಟ್ ಕ್ಲಾಸ್ ಆಗಿರೋ ಚೈನೀಸ್ ಫುಡ್ ತಿನ್ಬೇಕು ಅನ್ಸೋರ್ಗೆ ಬನಶಂಕರಿ BDA ಕಾಂಪ್ಲೆಕ್ಸ್ ಹತ್ರ ಇರೋ ಬಿಂದು ಚೈನೀಸ್ ಸೆಂಟರ್ ಹೇಳ್ ಮಾಡಿಸಿದ ಜಾಗ. ನನಗಿಲ್ಲಿ ಇಷ್ಟ ಆಗಿದ್ದು ಅಂದ್ರೆ ಇವರ ಕಾಂಬೋ ಆಫರ್, ಜೊತೆಗೆ ಚೈನೀಸ್ ಫುಡ್ ಗೆ ತುಪ್ಪ ಹಾಕೊಡೋದನ್ನ ನಾನೆಲ್ಲೂ ನೋಡಿಲ್ಲ. ಸೊ ನೀವ್ ಯಾವತ್ತಾರು ಈ ರೀತಿ ತಿಂದಿದ್ರೆ ಕಮೆಂಟ್ ಮಾಡಿ. ಹಾಗೇನೆ ನಿಮ್ಮ ಫೇವ್ರೆಟ್ ಚೈನೀಸ್ ಫುಡ್ ಯಾವುದು ಅನ್ನೋದನ್ನ ಕಮೆಂಟ್ ಮಾಡಿ. ನಮ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಜೊತೆ ಮತ್ತೆ ಸಿಗ್ತೀನಿ. ಬಾಯ್. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.